ಧರ್ಮ ಅಂತ ಬಂದಾಗ ಅದು ಏನೇನೆಲ್ಲ ಒಳಗೊಂಡಿರುತ್ತೆ? ನಾವು ಪಂಚಭೂತಗಳಿಗೆ ಸಲ್ಲಿಸಬೇಕಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವ. ಮುಸಲ್ಮಾನ ಧರ್ಮ ಅನ್ನೋದು ಬಂದಿದ್ದೆಲ್ಲಿ? ಅವರಿಗೆ ಕೆಟ್ಟತನದಿಂದಲೇ ಮಾಡಿದ್ರೆ ನೀವು ಸ್ವರ್ಗ ಸಿಗತ್ತೆ ಅಂತಂದರೆ, ನಮ್ಮಲ್ಲಿ ನಮ್ಮ ಕಥೆಗಳಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಹಿಂದೆಲ್ಲ ಅನ್ಕೋಬೋದು ಅಷ್ಟೇ. ಬಿಟ್ಟರೆ ಅದು ಆಗಬೇಕು ಅಂತಂದರೆ ಮತ್ತೆ ಮೇಲ್ಗಡೆನೆ ಕೈ ತೋರಿಸೋದು ನಾವು. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಹಿಂದೂ ಧರ್ಮ ಅಥವಾ ಸನಾತನ ಧರ್ಮದ ಕುರಿತು ತಿಳಿದುಕೊಳ್ಳಲಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಈ ಧರ್ಮ ಅಂದರೆ ಏನು, ಜನರಲ್ ಟರ್ಮ್ಸಲ್ಲಿ ಅಥವಾ ಸಾಮಾನ್ಯವಾಗಿ ಧರ್ಮ ಅಂದ್ರೇನು, ಅದರ ವ್ಯಾಪ್ತಿ ಎಷ್ಟಿದೆ, ಇವೆಲ್ಲವುಗಳ ಕುರಿತಾಗಿ ಇವತ್ತು ನಮ್ಮೊಂದಿಗೆ ಚರ್ಚೆ ಮಾಡಲು ನಮ್ಮೊಂದಿಗಿದ್ದಾರೆ ಅನಂತಕೃಷ್ಣ ಶರ್ಮಾ ಸರ್ ಅವರು. ಕಾರ್ಯಕ್ರಮಕ್ಕೆ ಸರ್ ನಿಮಗೆ ಸ್ವಾಗತ. ನಮಸ್ತೆ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಈ ಮೂಲಕ ಶುಭ ಹಾರೈಸ್ತೇನೆ. ಈ ಸಂಸ್ಕಾರಗಳಲ್ಲಿ ಯಾವುದಾದ್ರೂ ಒಂದು ಸಂಸ್ಕಾರ ನಾನು ಮಾಡದೇ ಇದ್ದರೆ ಅಥವಾ ನನಗೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ನಮಗೆ ಅದರಿಂದ ಏನಾದರೂ ಸಮಸ್ಯೆಗಳು ಉಂಟಾಗುತ್ತಾ? ಎಷ್ಟು ಥರದ ಹಣ್ಣು ತಿಂತೀವಿ, ಯಾವುದಾದ್ರು ಒಂದು ಗಿಡನ ನಾವು ನೆಟ್ಟಿದ್ದೀವ? ಯೋಚನೆ ಮಾಡಬೇಕಾಗುತ್ತೆ ಖಂಡಿತ. ಇಲ್ಲ ಅಲ್ವಾ? ಸೊ ನಾವು 4-6 ಗಿಡ ನೆಟ್ಟಿದಾಗ ಅದಕ್ಕೆ ಅದು ಒಳಗಡೆ ಒಂದು ಬೀಜನೂ ಇಟ್ಕೊಂಡಿರುತ್ತೆ. ಹಣ್ಣುಗಳು ಒಂದು ಬೀಜನೂ ಜೊತೆಲಿ ಇಟ್ಕೊಂಡಿರುತ್ತೆ. ಎಲ್ಲರೂ ಬಿಸಾಕ್ತಾನೇನೋ ಅವನು, ಎಲ್ಲರೂ ಗಿಡ ನೆಡ್ತಾನೇನೋ ನನ್ನ ವಂಶವೃದ್ಧಿಗೆ. ಯಾಕೆಂದರೆ ಇವನಿಗೆ ಬೇಕಾದ ಅಥವಾ ಇವನಿಗೆ ಅಥವಾ ಇವಳಿಗೆ ಯಾರಿಗಾರು ಆಗಲಿ ಈ ಮನುಷ್ಯನಿಗೆ ಬೇಕಾದ ಆಹಾರ ಪದಾರ್ಥಗಳನ್ನು ನಾನು ತಯಾರಿಸ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ ಅಂತ ಅದೇನು ತಯಾರಿಸಿ ಅದು ಯೋಚನೆ ಮಾಡಿ ಕೊಡ್ತಾ ಇರಲ್ಲ. ಅದ್ರ ಜೀವನ ಮಾಡ್ತಾ ಇರುತ್ತೆ. ಅದರದ್ದು ಜೀವನನ ಮುಂದುವರ್ಸೋಕ್ಕೋಸ್ಕರ ಏನೇನು ಬೇಕೋ ಅದು ಮಾಡ್ಕೋತಾ ಇರುತ್ತೆ. ಯಾಕೆ ಜಾಸ್ತಿ ಮಾಡುತ್ತೆ ಅಂತಂದರೆ, ನೀವೊಂದು ಯೋಚನೆ ಮಾಡಿರ್ಬೋದು, ಒಂದು ತುಂಬ ತುಟ್ಟ ತುದಿನಲ್ಲಿ ಒಂದು ಹಣ್ಣು ಬಿಟ್ಟಿರುತ್ತೆ, ಯಾರೂ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಜಾಗದಲ್ಲಿ ಯಾಕೆ ಬಿಡುತ್ತದು? ಅಟ್ಲೀಸ್ಟ್ ಅದೊಂದು ಬಿಟ್ಟರೆ ಕೆಳಗಡೆ ಬಿದ್ದು ನಾನು ಮತ್ತಿನ್ನೊಂದು ಗಿಡ ಆಗಿ ಹುಟ್ಬೋದು ಅಥವಾ ನನ್ನ ಇನ್ನೊಂದು ಗಿಡ ಬೆಳಿಬೋದು ಅಂತ. ಇದು ಧರ್ಮದ ಪರಿವಾಕ್ಯ. ಅಂದರೆ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ಪರಿಜ್ಞಾನ ನನ್ನಲ್ಲಿರಬೇಕು. ಯಾಕೆ ಮಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ನನ್ನಲ್ಲಿರಬೇಕು. ಇದನ್ನು ನೋಡ್ಕೊತಾ ಹೋದಾಗ ಮಾತ್ರ ಇದಾಗತ್ತೆ. ಹಂಗಾಗಿ ಈ ಸಂಸ್ಕಾರ ಅನ್ನೋದು ಯಾವುದೋ ಒಂದು ಸಂಸ್ಕಾರ ನಿಂತು ಹೋದರೆ ಏನು ತಪ್ಪಾಗುತ್ತೆ, ಏನು ಸರಿಯಾಗತ್ತೆ ಅನ್ನೋದೇನಿಲ್ಲ. ಆ ಕಾಲಘಟ್ಟದಲ್ಲಿ ಏನೇನು ಸಂಸ್ಕಾರ ನಡೀಬೇಕೋ ಅದು ನಮ್ಮ ಚೈತನ್ಯ ಸ್ವರೂಪ ಆಗಿ ನನ್ನಲ್ಲಿ ಏನು ಆತ್ಮ ಅಂತ ಒಳಗಡೆ ಕೂತಿದೆ ಅಂತ ನಾವು ನಂಬ್ಕೊಂಡ್ಬಂದಿದ್ದೀವಿ. ಅದರ ಆಯಸ್ಸು ಅಥವಾ ಅದರ ಹಿಂದಿನ ಕರ್ಮಗಳ ವಿಚಾರಗಳ ಮೇಲೆ ಈಗಿನ ಜೀವನದ ಪರಿಭಾಷೆ ನಡೆದಿರುತ್ತೆ. ಅದು ಹಾಗೆ ನಡಿಬೇಕು, ಹೀಗೆ ನಡಿಬೇಕು ಅಂತ ನಾವು ಅಂದ್ಕೋಬೋದು ಅಷ್ಟೇ. ಬಿಟ್ಟರೆ ಅದು ಆಗಬೇಕು ಅಂತಂದರೆ ಮತ್ತೆ ಮೇಲ್ಗಡೆನೆ ಕೈ ತೋರಿಸೋದು ನಾವು. ಅದರ ಮುಖಾಂತರನೇ ನಡೆಯೋದು. ಧರ್ಮದಲ್ಲಿ ನಾವು ಏನು ಪರಿಪಾಲಿಸ್ಕೊಂಬಂದಿರ್ತೀವಿ ಅದರದ್ದು ಕರ್ಮ ಫಲವನ್ನು ನಾವು ಇವಾಗ ಅನುಭವಿಸ್ತಾ ಇದ್ದೀವಿ ಅಂತ. ಈಗ ಮನೆಯಲ್ಲಿ ಯೋಚನೆ ಮಾಡಿ, ನಾನು ಯಾವ ರೀತಿ ಹಣ ಸಂಪಾದನೆ ಮಾಡಿರ್ತೀನಿ, ಆ ಸಂಪಾದನೆ ಹೇಗೆ ಮಾಡಿರ್ತೀನೋ ಆ ರೀತಿಯ ಖರ್ಚುಗಳು ನನ್ನಿಂದ ಆಗುತ್ತೆ. ಹಾಗಾಗಿ ನಮ್ಮ ಕರ್ಮ ಹೇಗಿರುತ್ತೋ ನಮಗೆ ಅದೇ ರೀತಿಯ ಪ್ರತಿಫಲ ಸಿಗುತ್ತೆ. ಈ ಕರ್ಮಕ್ಕೂ ಮತ್ತು ಪ್ರತಿಫಲಕ್ಕೂ ಇರುವ ನಂಟಿದೆಯಲ್ಲ, ಅದನ್ನೇ ಧರ್ಮ ಅಂತ ಹೇಳೋದು. ನಮ್ಮ ಕರ್ಮಕ್ಕೆ ಸಿಗಬೇಕಾದ ಪ್ರತಿಫಲಗಳು ಸಿಗ್ತಾ ಹೋಗ್ತದೆ. ನಾವು ಧರ್ಮವಾಗಿದ್ದರೆ ಅಂದರೆ ನಮ್ಮ ರೂಲ್ನ, ನಮಗೆ ಏನು ಕಟ್ಟಳೆಗಳಿದೆಯೋ ಅದನ್ನು ನಾವು ಪಾಲಿಸ್ಕೊಂಬಂದಿದ್ರೆ ನಮಗೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ. ನಾವು ಅಧರ್ಮವಾಗಿ ನಡ್ಕೊಂಬಂದಿದ್ರೆ ಅದಕ್ಕೆ ತಕ್ಕ ಪ್ರತಿಕ್ರಿಯೆ ಸಿಗೋದಂತೂ ಕರೆಕ್ಟು. ಆದರೆ ಧರ್ಮ ಅಧರ್ಮ ಅನ್ನೋದು ನಾನು ಮಾಡಬೇಕಾದ ಕೆಲಸಗಳನ್ನು ಅದೇ ರೀತಿ ಮಾಡಿದ್ದೀನೋ ಅಥವಾ ಬೇರೆ ರೀತಿ ಮಾಡಿದ್ದೀನೋ ಅನ್ನೋದು ಇಂಪಾರ್ಟೆಂಟ್. ನಮ್ಮ ಸನಾತನ ಧರ್ಮದಲ್ಲಿ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ? ನಮ್ಮ ಸನಾತನ ಧರ್ಮಕ್ಕೆ ಅಥವಾ ಸನಾತನ ಅಥವಾ ನೆಕ್ಸ್ಟ್ ನಾವು ಅದನ್ನು ಹಿಂದೂ ಧರ್ಮ ಅಂತ ಅಂದ್ಕೊಂಡಿದ್ದೀವಲ್ವ. ಸೊ ಅದಕ್ಕೆ ಯಾವುದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಅಂತಂದರೆ, ನಾವು ಪ್ರತಿಯೊಂದು ವಿಚಾರಗಳಲ್ಲಿ ಅಥವಾ ಪ್ರತಿಯೊಂದು ಹಂತದಲ್ಲಿ ಹೀಗೀಗೇ ಮಾಡಬೇಕು, ಇದನ್ನು ಹೀಗೇ ಮಾಡಬೇಕು ಅನ್ನೋ ಒಂದು ಕಟ್ಟಳೆಯನ್ನು ಬರೆದಿದ್ದೀವಿ. ಅದನ್ನು ಅವಾಗವಾಗ ಜ್ಞಾಪಿಸೋರ್ನೂ ಇಟ್ಕೊಂಡಿದ್ದೀವಿ, ಅದೇ ರೀತಿ ಪಾಲಿಸ್ತಾನೂ ಇದ್ದೀವಿ. ಯಾವ್ಯಾವಾಗ ಈ ರೀತಿ ತೊಂದರೆ ಆಗುತ್ತೆ ವಿಚಾರ ಹೇಳ್ತಾರೆ, ಯಾರೋ ಗುರುಗಳಾಗೋ, ಇನ್ನೊಬ್ಬರು ಪಕ್ಕದಲ್ಲಿ ಬಂದು ಕೌನ್ಸಿಲರ್ ಆಗೋ, ಏನೋ ಕೌನ್ಸಿಲರು ಒಬ್ಬ ಗುರುನೇ. ಸೊ ಹಾಗಾಗಿ ಬಂದು ನಮಗೆ ಹೇಳ್ತಾ ಇರ್ತಾರೆ, ಈ ಸಮಯದಲ್ಲಿ ಹಿಂಗೆ ಮಾಡಬಾರ್ದಪ್ಪ, ಹಂಗೆ ಮಾಡಬಾರ್ದಪ್ಪ ಅಂತ ಹೇಳ್ತಿರ್ತಾರೆ. ಇದು ಸಿಗೋದ್ರಿಂದ ನಮಗೆ ನಾವು ಒಳ್ಳೆ ಮಾರ್ಗದಲ್ಲಿ ನಡೆಯೋಕ್ಕೆ ಸಾಧ್ಯತೆ ಇರುತ್ತೆ. ಅದೇ ನಾವು ಬೇರೆ ಹೇಳಕ್ಕೆ ಹೋದರೆ, ಬೇರೆ ಏನು ಧರ್ಮಗಳಲ್ಲಿ ಹೇಳಕ್ಕೆ ಹೋದರೆ, ನೀನು ಅದನ್ನು ಮಾಡು, ನಿನಗೆ ಸ್ವರ್ಗ ಸಿಗಬೇಕು ಅಂತಂದರೆ, ಸ್ವರ್ಗದ ಕಾನ್ಸೆಪ್ಟ್ ಅವರಲ್ಲೂ ಇದೆ ಅಂತ ಆಯ್ತಲ್ವಾ? ಸ್ವರ್ಗ ನರಕ ಅಂತ ಏನು ಹೇಳ್ತೀವಿ ನಾವು, ಅದು ಇದೆ ಅಂತ ಆಯ್ತು. ಅವರಿಗೆ ಕೆಟ್ಟತನದಿಂದಲೇ ಮಾಡಿದ್ರೆ ನಿನಗೆ ಸ್ವರ್ಗ ಸಿಗುತ್ತೆ ಅಂತಂದರೆ, ನಮ್ಮಲ್ಲಿ ನಮ್ಮ ಕಥೆಗಳಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಹಿಂದೆಲ್ಲ, ಸನಾತನ ಧರ್ಮದಲ್ಲಿ ಬರುವ ರಾಮಾಯಣ ಮಹಾಭಾರತ ಇದರೊಳಗೆಲ್ಲ ಏನು ಹೇಳ್ಕೊಟ್ಟಿದ್ದಾರೆ ಅಂತಂದರೆ, ನಮ್ಮ
ಇರುವ ಕಾಲದಲ್ಲಿ ನಾವು ಒಳ್ಳೆತನ ಮಾಡಿದ್ರೆ ನಮಗೆ ಒಳ್ಳೆಯ ಇದು ಸಿಗತ್ತೆ ಅಂತ. ಈಗ ನಾವು 4 ಯುಗ ನೋಡೋಕ್ಕೆ ಹೋಗೋಣ. ಈಗ ಹೆಂಗೆ ಹೇಳ್ತೀವಿ ಅಂತಂದರೆ, ಹಿಂದೆ ರಾಕ್ಷಸ ಮತ್ತು ದೇವತೆಗಳು ಅಂತ ಇದ್ದರು. ಮನುಷ್ಯನ ಆವಾಗ ಪರಿಕಲ್ಪನೆಯೇ ಇರಲಿಲ್ಲ, ಎಲ್ಲರೂ ದೇವತೆಗಳಾಗಿದ್ದರು, ಎಲ್ಲ ರಾಕ್ಷಸರಾಗಿದ್ದರು. ಆವಾಗ ರಾಕ್ಷಸನೇ ಒಂದು ಲೋಕದಲ್ಲಿ, ದೇವತೆಗಳೇ ಒಂದು ಲೋಕದಲ್ಲಿ ಇರ್ತಾಯಿದ್ರು. ಸೊ ಯಾವಾಗ ರಾಕ್ಷಸರು ಆ ದೇವತಾ ಲೋಕಕ್ಕೆ ಹೋಗಿ ಯುದ್ಧ ಮಾಡೋಕ್ಕೆ ಹೋಗ್ತಿದ್ರು, ಆವಾಗ ಯುದ್ಧಗಳಾಗ್ತಿತ್ತು, ಇದಾಗ್ತಾಯಿತ್ತು ಅಂತ. ಅದು ಸತ್ಯಯುಗದಲ್ಲಿ ನಾವು ಮಾತಾಡ್ತೀವಿ. ತ್ರೇತಾಯುಗಕ್ಕೆ ಬಂದರೆ ಭೂಮಿ ಮೇಲೆ ಇದ್ದರು ದೇವತೆಗಳುವೆ ರಾಕ್ಷಸರುವೆ. ಅವರು ಜಾಗನ ಸ್ವಲ್ಪ ಹತ್ತಿರ ಆದರು. ಯಾವಾಗ ಅಟ್ಯಾಕ್ ಮಾಡೋಕ್ಕೆ ಬರ್ತಿದ್ರು, ಯಾವುದೋ ವಿಚಾರಕ್ಕೆ ನನಗೆ ಬೇಕು ಅನ್ನೋ ವಿಚಾರಕ್ಕೆ ಅಟ್ಯಾಕ್ ಮಾಡ್ತಿದ್ರು, ಆವಾಗ ಯುದ್ಧಗಳಾಗ್ತಿತ್ತು ಅಂತ. ನೆಕ್ಸ್ಟ್ ಬರೋಣ ನಾವು ದ್ವಾಪರ ಯುಗದಲ್ಲಿ. ಒಂದೇ ಫ್ಯಾಮಿಲಿ, ಕೃಷ್ಣ ಮತ್ತು ಕಂಸ ಇಬ್ಬರೂ ಒಂದೇ ಫ್ಯಾಮಿಲಿಯವರು, ಸೋದರ ಮಾವ ಅಳಿಯ ಸೋದರಳಿಯ, ಅವರಿಬ್ಬರಲ್ಲಿ ಯುದ್ಧ ಬಂತು, ಅವರಿಬ್ಬರಲ್ಲಿ ತೊಂದರೆ ಆಯಿತು. ರಾಕ್ಷಸ ಮತ್ತು ದೇವತೆ ಒಂದೇ ಮನೆಯಲ್ಲಿದ್ದರು ಅಂತ. ಈಗ ಕಲಿಯುಗದಲ್ಲಿ ಏನು ಅಂತಂದರೆ, ಒಬ್ಬ ಮನುಷ್ಯನಲ್ಲಿ ರಾಕ್ಷಸ ಗುಣನೂ ಇದೆ, ದೇವಗುಣನೂ ಇದೆ. ಅವೆರಡರೂ ಬ್ಯಾಲೆನ್ಸ್ ಮಾಡಿದ್ರೆ ಮನುಷ್ಯನಾಗಿರ್ತೀನಿ. ದೈವತ್ವ ಜಾಸ್ತಿ ಆದರೆ ಒಳ್ಳೆಯವನಾಗಿರ್ತೀನಿ, ಅಥವಾ ರಾಕ್ಷಸತ್ವ ಜಾಸ್ತಿ ಆದರೆ ಕೆಟ್ಟದ್ದು ಮಾಡ್ತೀನಿ. ಈ ಕೆಟ್ಟದು ಮತ್ತು ಒಳಿತು ಅಂತಿದೆಯಲ್ಲ, ಇವೆರಡರ ಮಧ್ಯದಲ್ಲಿ ಹೊಡೆದಾಟ. ಇವೆರಡರ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡೋದ್ರಿಂದ ನಾನು ಮಾನವ ಧರ್ಮ ಪಾಲಿಸ್ಬೋದು. ನನ್ನ ಮಾನವ ಧರ್ಮ ಪಾಲಿಸಿದ್ರೆ ಅದೇ ಸನಾತನ ಧರ್ಮ. ಮಾನವ ಧರ್ಮವನ್ನು ಪಾಲಿಸೋದೇ ಮೊದಲು ಆಗಬೇಕು. ಆವಾಗ ಸನಾತನಿಯಾಗೇ ಇರ್ತೀನಿ ಯಾವಾಗಲೂ. ಆ ಮಾನವ ಧರ್ಮ ಪಾಲಿಸೋದೇ ಸನಾತನ ಧರ್ಮ ನನ್ನ ವಿಚಾರದಲ್ಲಿ. ಸರ್, ಹಾಗಿದ್ರೆ ಧರ್ಮ ಅಂತ ಬಂದಾಗ ಅದು ಏನೇನೆಲ್ಲ ಒಳಗೊಂಡಿರುತ್ತೆ? ನಾನು ಧರ್ಮ ಅಂತ ಬಂದಾಗ ಏನೆಲ್ಲ ಒಳಗೊಂಡಿರುತ್ತೆ ಅಂತ ಹೇಳ್ಬೇಕಾರೆ, ನಾನು ನನ್ನ ಸ್ವಂತಕ್ಕೆ ಏನೇನು ಪರಿಪಾಲಿಸಬೇಕು ಅನ್ನೋ ಕಟ್ಟಳೆಗಳನ್ನು ಹಾಕ್ಕೊಂಡು ಪರಿಪಾಲಿಸ್ತೀನೋ, ಅದೇ ರೀತಿ ನಾನು ಸೊಸೈಟಿನಲ್ಲಿ ಅಥವಾ ಸಮಾಜದಲ್ಲಿ ಮಧ್ಯದಲ್ಲಿದ್ದಾಗ ನನಗೆ ಒಂದಿಷ್ಟು ಕಟ್ಟಳೆಗಳಿರುತ್ತೆ, ಅಂದರೆ ರೂಲ್ಸ್ಗಳಿರುತ್ತೆ. ಅದನ್ನು ಪಾಲಿಸಬೇಕಾಗಿರುವಂಥ ವಿಚಾರಗಳಿರುತ್ತೆ. ನಾನು ಒಂದು ರಾಜ್ಯದಲ್ಲಿರ್ತೀನಿ ಅಥವಾ ರಾಷ್ಟ್ರದಲ್ಲಿರ್ತೀನಿ ಅಥವಾ ಒಂದು ಇದರಲ್ಲಿರ್ತೀನಿ ಅಂತಂದಾಗ ಅದರದ್ದೇ ಆದ ಕಟ್ಟಳೆಗಳು, ಅಂದರೆ ಸಂವಿಧಾನಗಳು ಅಂತ ನಾವು ಕರಿಬೋದು. ನಾನು ಭಾರತ ದೇಶದಲ್ಲಿದ್ದೀನಿ. ಭಾರತ ದೇಶದಲ್ಲಿದ್ದಾಗ ನಾನು ಭಾರತ ಸಂವಿಧಾನವನ್ನು ಪಾಲಿಸೋದು ನನ್ನ ಧರ್ಮ ಆಗಿರುತ್ತೆ. ಅದೇ ನಾನು ಇವತ್ತು US ಹೋಗ್ತೀನಿ ಅಂತಂದರೆ, ನನ್ನ ಭಾರತದಲ್ಲಿ ಹಂಗಿತ್ತು ಅದೇ ಧರ್ಮ ಅಲ್ಲಿ ಪಾಲಿಸ್ತೀನಿ ಅಂತಂದರೆ ಒಪ್ತಾರಾ? ಅಂದರೆ ಜಾಗ, ದೇಶ, ಕಾಲ ಬದಲಾವಣೆ ಆಗ್ತಾ ಇರುತ್ತಲ್ಲ, ಕಾಲ ಬದಲಾವಣೆ ಆದಾಗಲೂ ನಾವು ಧರ್ಮವನ್ನು ಪರಿಪಾಲಿಸುವ ನೀತಿ ಬದಲಾಗುತ್ತೆ. ಜಾಗ ಬದಲಾದರೂ, ದೇಶ ಬದಲಾದರೂ ನಾವು ಅದನ್ನು ಪರಿಪಾಲಿಸುವಂಥ ರೀತಿ ನೀತಿಗಳು ವ್ಯತ್ಯಾಸ ಆಗುತ್ತೆ. ನಾವು ಎಲ್ಲಿರ್ತೀವಿ, ನಾವು ಹೇಗಿರ್ತೀವಿ, ಅದಕ್ಕೆ ಬೇಕಾದ ಧರ್ಮವನ್ನು ಪಾಲಿಸಿದ್ರೆ ನಮ್ಮ ಧರ್ಮವನ್ನು ಪಾಲಿಸಿದ ರೀತಿ. ಅದು ನೀವೆಲ್ಲೇ ಇರಿ, ಅದು ಹಿಂದೂ ಧರ್ಮ ಇರಿ, ಮುಸ್ಲಿಂ ಧರ್ಮದಲ್ಲಿರಿ, ಅಥವಾ ಕ್ರಿಶ್ಚಿಯನ್ ಧರ್ಮದಲ್ಲಿರಿ, ಬೌದ್ಧಿಸಮಲ್ಲಿರಲಿ, ಯಾವುದರಲ್ಲೇ ಇರಲಿ, ಅವರವರ ಧರ್ಮಕ್ಕೆ ಒಂದು ಕಟ್ಟಳೆಗಳಿರುತ್ತೆ. ಅದನ್ನು ತಿರ್ಚೋದಲ್ಲ. ಮೂಲ ಧರ್ಮ ಏನಿದೆ, ಮೂಲ ಧರ್ಮ ಏನಿದೆಯೋ ಅದರ ಮುಖಾಂತರ ನಡ್ಕೊಂಡಾಗ ಯಾವುದೇ ಧರ್ಮದ ಪರಿವಾಕ್ಯನ ನಾವು ಪಾಲಿಸಿದ ಹಾಗೆ. ಈಗ ನಾನು ಮೊದಲೇ ಹೇಳಿದಾಗೆ, ನಾನು ಒಂದು ಕಡೆ ಕೆಲಸ ಮಾಡುವಾಗ ಆ ಕಂಪನಿಗೆ ಒಂದು ರೂಲ್ ಬುಕ್ ಅಂತ ಇರುತ್ತೆ. ಆ ರೂಲ್ ಬುಕ್ ಫಾಲೋ ಮಾಡ್ದಲೇ ನಾನು ಕೆಲಸ ಮಾಡಿದ್ರೆ ನನ್ನನ್ನು ಕೆಲಸದಲ್ಲಿ ಇಟ್ಕೋತಾರೋ ತೆಗಿತಾರಲ್ವಾ. ಸೊ ಹಾಗೆ ನಾನು ಮನೆಯಲ್ಲಿ ಒಬ್ಬ ಹೆಂಡತಿಗೆ ಗಂಡ ಆಗಿ ಇರ್ತೀನಿ ಅಂತ ಇಟ್ಕೊಳ್ಳಿ. ಆವಾಗ ನಾನು ಸ್ವಲ್ಪ ಧರ್ಮ ಪಾಲಿಸ್ಬೇಕಾಗತ್ತೆ. ಈಗ ಮೇರು ವಯಸ್ಕನಾಗಿದ್ದಾಗ ನಂದು ಕೆಲಸಗಳೇ ಬೇರೆ ಬೇರೆ ಇರುತ್ತೆ. ಮಧ್ಯ ವಯಸ್ಕ ಆದಾಗ, ಅಂದರೆ ಮದುವೆನಲ್ಲೇ ನಾನು ಹೇಳ್ತಾ ಇರೋದು, ತಕ್ಷಣಕ್ಕೆ ಮದುವೆ ಆದಾಗ ಅವಾಗಿನ್ನೂ ಯಂಗ್ ಏಜಲ್ಲಿ ಇರ್ತೀವಿ. ಅವಾಗ ಇಬ್ಬರು ದುಡಿಬೇಕು ಅನ್ನೋ ಮನಸ್ಥಿತಿ ಇರುತ್ತೋ, ಅಥವಾ ಮದುವೆ ಆಗಬೇಕಾದ್ರೆ ನನಗೆ 5 ವರ್ಷ ದೊಡ್ಡವನು ಇರ್ತೀನಿ ಅಥವಾ ಹೆಂಡತಿ ಚಿಕ್ಕವಳಿರ್ತಾಳೆ, ಈ ಥರ ಇರುತ್ತೆ. ಸೊ ಜವಾಬ್ದಾರಿಗಳನ್ನು ನಾನು ತಗೋಬೇಕಾಗತ್ತೆ. ಇದನ್ನೇ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ವಾ. ಆ ರೆಸ್ಪಾನ್ಸಿಬಿಲಿಟಿಗಳನ್ನ ನಾನು ಮೀಟ್ ಮಾಡಿದಾಗ ನನಗೆ ಸಿಗಬೇಕಾದ ಗೌರವ, ಆಧಾರಗಳು ಸಿಗುತ್ತೆ. ನಾನು ಅಕಸ್ಮಾತ್ ಮಾಡದೇ ಇದ್ದರೆ ನನ್ನ ಹೆಂಡತಿ ನನ್ನನ್ನು ಬೇರೆ ರೀತಿ ನೋಡ್ಬೋದು, ಅಥವಾ ನನ್ನ ಅತ್ತೆ ಮಾವಂದರು ಬೇರೆ ರೀತಿ ನೋಡ್ಬೋದು. ಈ ರೀತಿ ಆಗ್ತಾ ಹೋಗುತ್ತೆ. ಸೊ ನನಗೆ ಮಕ್ಕಳಾದಾಗ ನಾನು ತಂದೆಯಾಗಿ ಜವಾಬ್ದಾರಿ ನಿಭಾಯಿಸ್ತಲೇ ಇದ್ದರೆ, ಅಂದರೆ ನೀವು ಏನೇ ಹೇಳ್ತಾ ಹೋಗಿ, ಯಾವುದೇ ರೋಲ್ನ ನೀವು ನೋಡ್ತಾ ಹೋಗಿ, ಯಾವ ರೋಲ್ ನೋಡ್ತಾ ಹೋದರೂ ನಾವು ಮಾಡಬೇಕಾದ ಕರ್ತವ್ಯಗಳನ್ನು ಆ ಸಮಯದಲ್ಲಿ ಪಾಲಿಸ್ತಲೇ ಇದ್ದರೆ ನಮ್ಮ ಧರ್ಮವನ್ನು ನಾವು ಪಾಲಿಸಿಲ್ಲ ಅಂತ ಲೆಕ್ಕ. ಸೊ ಸನಾತನ ಧರ್ಮದಲ್ಲಿ ಇದ್ದೀವಿ ಅಂತ ಅಂದಾಗ, ಅಥವಾ ಹಿಂದೂ ಧರ್ಮದಲ್ಲಿ ಇದ್ದೀವಿ ಅಂತ ಅಂದಾಗ, ಹಿಂದೂ ಧರ್ಮದ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ.
ಏನು ಹಿಂದೂ ಧರ್ಮದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತಂದರೆ ಅಂದರೆ ನಾವು ಒಂದಿಷ್ಟು ನಮಗೆ ಸಿಗುವ ಪರಿಕರಗಳು ಅಥವಾ ರಿಸೋರ್ಸ್ಗಳು ಅಂತ ನಾವೇನು ಹೇಳ್ತೀವಿ ಎಲ್ಲಿಂದ ಸಿಗುತ್ತೆ, ಪಂಚಭೂತಗಳಿಂದ ಸಿಗುತ್ತೆ. ನಾವು ಪಂಚಭೂತಗಳಿಗೆ ಸಲ್ಲಿಸಬೇಕಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಾ? ಕೃತಜ್ಞತೆನ ಹೇಗೆ ಸಲ್ಲಿಸ್ತೀರಾ ನೀವು? ಗೌರ್ಮೆಂಟಿಗೆ ಅವ್ರದ್ದು ರೂಲ್ಸ್ ಏನೋ ಮಾಡಿದ್ದಾರೆ ಅಥವಾ ಅವ್ರು ನಮಗೆ ಏನೋ ಸುವಿಧಾಗಳು ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ ನಮ್ಮ ದುಡಿಮೆನಲ್ಲಿ ಒಂದಿಷ್ಟು ಟ್ಯಾಕ್ಸ್ ಕಟ್ಟಿ ನಮ್ಮ ಕರ್ತವ್ಯವನ್ನು ನಾವು ಪಾಲಿಸ್ತಾ ಇದ್ದೀವಿ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳ ಅದ್ಭುತವಾಗಿ ನಮಗಿರೋಂಥ ಪ್ರಶ್ನೆಗಳಾಗಲಿ ಹಾಗೂ ಸನಾತನ ಧರ್ಮದ ಬಗ್ಗೆ ಅರಿವನ್ನು ಬಹಳ ಸೊಗಸಾಗಿ ಮೂಡಿಸಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೀವು ಇಲ್ಲಿ ಬಂದು ನಮ್ಮ ಜೊತೆ ಸಮಯ ಕಳೆದಿದ್ದಕ್ಕೆ ತಮಗೆ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಧರ್ಮ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.